ಸೊ ಇಲ್ಲಿ ಫಸ್ಟ್ ಒನ್ ನೋಡಿ, ನಾನು ಬಿಸಿಲು ಕಾಯ್ತಿದ್ದೀನಿ. ಐ ಆಮ್ ಬಾಸ್ಕಿಂಗ್ ಇನ್ ದ ಸನ್ ಅನ್ಬೇಕು. ಇವತ್ತು ಬಿಸಿಲು ಸುಡ್ತಿದೆ, ಸೊ ಅವಾಗ ಈ ಥರ ಹೇಳಬೇಕು, ದ ಸನ್ ಇಸ್ ಬೀಟಿಂಗ್ ಡೌನ್ ಟುಡೇ. ಅಂದರೆ ಎಕ್ಸ್ಟ್ರೀಮ್ಲಿ ಬಿಸಿಲಿದೆ, ಬಿಸಿಲಿಗೆ ಹೂಗಳೆಲ್ಲ ಬಾಡಿ ಹೋಗ್ತಾ ಇವೆ. ದ ಫ್ಲವರ್ಸ್ ಆರ್ ಡ್ರೂಪಿಂಗ್ ಇನ್ ದ ಹೀಟ್. ಆರ್ ಪ್ರಾಪರ್ಲಿ ಈ ಥರನೂ ಹೇಳ್ಬೋದು ನೀವು, ದ ಫ್ಲವರ್ಸ್ ಆರ್ ವಿದರ್ಡ್. ಬಟ್ಟೆಗಳನ್ನೆಲ್ಲ ಹಿಂಡು, ಒದ್ದೆಯಾದಾಗ ಈ ಥರ ಹೇಳ್ತೀರ, ಹಿಂಡಿ ನೀರು ತೆಗಿ ಅಂತ ಅಲ್ವಾ. ರಿಂಗ್ ಔಟ್ ದ ಕ್ಲೋತ್ಸ್, ಅವುಗಳನ್ನೆಲ್ಲ ಒಣಗೋದಕ್ಕೆ ಹಾಕು. ಪುಟ್ ದೆಮ್ ಟು ಡ್ರೈ, ನೆಲನ ಚೆನ್ನಾಗಿ ಉಜ್ಜಿ ತಿಕ್ಕು. ಅವಾಗ ಹೇಳಿ ಸ್ವ್ಯಾಪ್ ದ ಫ್ಲೋರ್ ಪ್ರಾಪರ್ಲಿ ಅಂತ. ನೆಲ ಜಾರ್ತಿದೆ, ದ ಫ್ಲೋರ್ ಇಸ್ ಸ್ಲಿಪರಿ. ಶೆಲ್ಫ್ಗಳಲ್ಲಿ ಧೂಳು ಹೊಡಿ, ಶೆಲ್ಫ್ಗಳಲ್ಲಿ ಧೂಳು ತೆಗಿ. ಅವಾಗ ಹೇಳಿ ಡಸ್ಟ್ ದ ಶೆಲ್ಫ್ಸ್ ಕ್ವಿಕ್ಲಿ. ನಿನ್ನ ಶೂಗಳಿಂದ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ. ಯುವರ್ ಶೂಸ್ ಆರ್ ಸ್ಟಿಂಕಿಂಗ್. ಚಿಲಕ ಹಾಕು ಅನ್ಬೇಕು. ಸೊ ತುಂಬ ಕಾಮನ್ ಸೆಂಟೆನ್ಸ್, ಬಾಗಿಲನ್ನ ಚಿಲಕ ಹಾಕು. ಅವಾಗ ಹೇಳಿ ಬೋಲ್ಟ್ ದ ಡೋರ್. ಆರ್ ಇನ್ನೊಂದು ವರ್ಡ್ ಇದೆ ಲ್ಯಾಚ್. ಈ ವರ್ಡ್ ಕೂಡ ನೆನ್ಪಿಟ್ಕೊಳ್ಳಿ. ಈ ಥರ ಕೇಳ್ಬೋದು ನೀವು, ಹ್ಯಾವ್ ಯು ಲ್ಯಾಚ್ ದ ಡೋರ್ ಅಂದರೆ ಚಿಲ್ಕ ಹಾಕಿದ್ಯಾ ಅಂತ. ಲಾಕ್ ದ ಡೋರ್ ಅಂದರೆ ಬೀಗ ಹಾಕೋದು, ರೈಟ್? ಅದು ಪರವಾಗಿಲ್ಲ, ಚೆನ್ನಾಗಿತ್ತು ಅನ್ಬೇಕು. ಅಂದರೆ ನಾಟ್ ಟೂ ಬ್ಯಾಡ್, ನಾಟ್ ಟೂ ಗುಡ್, ಬಟ್ ಚೆನ್ನಾಗಿತ್ತು. ಅವಾಗ ಈ ಥರ ಹೇಳ್ತಾರೆ, ಇಟ್ ವಾಸ್ ಫೇರ್ಲಿ ಗುಡ್ ಅಂತ. ಆಗಲೇ ಸೂರ್ಯ ಹುಟ್ಟಿದಾನೆ. ದ ಸನ್ ಈಸ್ ಆಲ್ರೆಡಿ ಅಪ್. ಮಳೆ ನಿಂತು ನಿಂತು ಬರ್ತಾ ಇದೆ. ಇಟ್ಸ್ ಬೀನ್ ರೇನಿಂಗ್ ಆನ್ ಅಂಡ್ ಆಫ್. ಅವನಿರೋದು ಹತ್ತಿರದಲ್ಲೇ. ಹಿ ಲಿವ್ಸ್ ನಿಯರ್ ಬೈ. ಮುಂದೆ ಒಂದು ದೊಡ್ಡ ದೇವಸ್ಥಾನ ಇದೆ. ಅಂದರೆ ನಾವು ಯಾವುದೋ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ. ದೇರ್ ಇಸ್ ಅ ಬಿಗ್ ಟೆಂಪಲ್ ಇನ್ ಫ್ರಂಟ್. ನನ್ನ ಇಯರಿಂಗ್ಸ್ ತೆಗಿಯೋದಕ್ಕಾಗ್ತಿಲ್ಲ. ಐ ಕಾಂಟ್ ಗೆಟ್ ಮೈ ಇಯರಿಂಗ್ಸ್ ಆಫ್. ಅಗ್ರಿಮೆಂಟ್ ಪೇಪರ್ ನೋಡೋದಕ್ಕೆ ತುಂಬ ಹಳೇದಾಗಿತ್ತು. ಇಲ್ಲಿ ಪೇಪರ್ ವಾಸ್ ಓಲ್ಡ್ ಆ ಥರ ಹೇಳಲ್ಲ. ದಿ ಅಗ್ರಿಮೆಂಟ್ ಪೇಪರ್ ವಾಸ್ ವೋನ್ ಔಟ್. ವೋನ್ ಔಟ್ ಅಂದರೆ ತುಂಬ ಹಳೇದಾಗಿರುತ್ತೆ, ತುಂಬ ಜನರ ಕೈಲಿ ಹೋಗಿ ಬಂದಿರುತ್ತೆ, ಆ್ಯಂಡ್ ಅದು ಆಲ್ಮೋಸ್ಟ್ ಹರಿಯೋದಕ್ಕೆ ಬಂದಿರುತ್ತೆ. ಅವನು ಬಿಸಾಕಿರೋ ಬಾಟಲ್ಗಳನ್ನ ಎತ್ಕೊಳ್ತಿದ್ದ. ಹಿ ವಾಸ್ ಪಿಕಿಂಗ್ ಅಪ್ ಡಿಸ್ಕಾರ್ಡೆಡ್ ಬಾಟಲ್ಸ್. ಅವನ ಕಡೆಗೂ ಬರಲೇ ಇಲ್ಲ. ಹಿ ಡಿಡ್ಂಟ್ ಕಮ್ ಎಟ್ ಆಲ್. ಸತ್ತವರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ. ನೆವರ್ ಸ್ಪೀಕ್ ಇಲ್ ಆಫ್ ದಿ ಡೆಡ್. ದ ಡೆಡ್ ಅಂತ ಯಾಕೆ ಬಂತು ಅಂದರೆ ಡೆಡ್ ಪೀಪಲ್. ಹೊರಗಡೆ ತಿರುಗಾಡಬೇಡ. ಡೋಂಟ್ ವಾಕ್ ಅರೌಂಡ್ ಔಟ್ಸೈಡ್. ಹೊರಗಡೆ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇದೆ. ದ ವಿಂಡ್ ಈಸ್ ರಿಯಲಿ ಸ್ಟ್ರಾಂಗ್ ಔಟ್ಸೈಡ್. ಹೂಸ್ ಬೈಕ್ ಇಸ್ ದಟ್ ಔಟ್ಸೈಡ್. ಹೂಸ್ ಬೈಕ್ ಇಸ್ ಔಟ್ಸೈಡ್ ಅಂದರೆ ನಿಮ್ಮಲ್ಲಿ ಯಾರ ಬೈಕ್ ಹೊರಗಿದೆ ಅನ್ನೋ ಮೀನಿಂಗ್ ಕೊಡುತ್ತೆ. ನಾನು ಇಂಡಿಯಾದಿಂದ ಹೊರಗೆ ಯಾವತ್ತೂ ಹೋಗಿಲ್ಲ. ಐ ಹ್ಯಾವ್ ನೆವರ್ ಬೀನ್ ಎನಿವೇರ್ ಔಟ್ಸೈಡ್ ಇಂಡಿಯಾ. ಹೊರಗಡೆ ಆಗಲೇ ಕತ್ತಲಾಗೋಗಿದೆ. ಇಟ್ ಹ್ಯಾಸ್ ಆಲ್ರೆಡಿ ಬಿಕಮ್ ಡಾರ್ಕ್ ಔಟ್ಸೈಡ್. ಅವ್ನು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲೇ ಇರೋದು. ಹಿ ಲಿವ್ಸ್ ಜಸ್ಟ್ ಔಟ್ಸೈಡ್ ಬೆಂಗಳೂರು. ಬೈಕ್ ಹೊರಗಡೆ ಸೇಫ್ ಆಗಿರುತ್ತಾ? ವಿಲ್ ದ ಬೈಕ್ ಬಿ ಸೇಫ್ ಔಟ್ಸೈಡ್? ನಮ್ಮನೆ ಹೊರಗಡೆ ಒಂದು ಪೊಲೀಸ್ ಕಾರ್ ನಿಂತಿದೆ. ದೇರ್ ಇಸ್ ಅ ಪೊಲೀಸ್ ಕಾರ್ ಪಾರ್ಕ್ಡ್ ಔಟ್ಸೈಡ್ ಅವರ್ ಹೌಸ್. ಅವರು ತುಂಬಾ ಹೊತ್ತು ನಮ್ಮನ್ನ ಹೊರಗಡೆ ಕಾಯಿಸಿದ್ರು. ದಿ ಕೆಪ್ಟ್ ಅಸ್ ವೇಟಿಂಗ್ ಔಟ್ಸೈಡ್ ಫಾರ್ ಅ ಲಾಂಗ್ ಟೈಮ್. ಬಿಲ್ಡಿಂಗ್ನ ಹೊರಗಡೆ 3 ಜನ ಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ. 3 guards are posted outside the building. Many women work outside their homes these days, right? Or nowadays. ಏನೂ ಆಗೇ ಇಲ್ಲ ಅನ್ನೋ ಥರ ಅವಳು ಬಿಹೇವ್ ಮಾಡಿದ್ಲು. ಶಿ ಬಿಹೇವ್ಡ್ ಆಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪನ್ಡ್. ನನ್ನನ್ನು ಕೆಟ್ಟ ಪದ ಹೇಳಿದೆ ಅನ್ನೋ ಥರ ಅವಳು ನನ್ನ ನೋಡಿದ್ಲು. ಶಿ ಲುಕ್ಡ್ ಅಟ್ ಮೀ ಆಸ್ ಇಫ್ ಐ ಹ್ಯಾಡ್ ಸೆಡ್ ಅ ಡರ್ಟಿ ವರ್ಡ್. ಅವನು ಯಾವುದೋ ದೆವ್ವ ನೋಡಿದ ಹಾಗೆ ಕಾಣಿಸ್ದ. He looked as if he had seen a ghost. ಅವನು ನನ್ನನ್ನು ನೋಡ್ದವನಂತೆ ಇದ್ದ. ಅಂದರೆ ನೋಡಿದ್ರೂ ನೋಡದೇ ಇರೋ ಥರ ಇದ್ದ. He made as if he hadn't seen me. ಪ್ರಿಟೆಂಡ್ ಮಾಡ್ದ ಅಂತನಾದರೂ ಹೇಳಿ. He pretended as if he hadn't seen me. ಅವನು ಹಾಕ್ಕೊಂಡಿರೋ ಶರ್ಟಲ್ಲೇ ಮಲಗಿರೋ ಥರ ಅವನ ಶರ್ಟೆಲ್ಲ ಸುಕ್ಕಾಗಿತ್ತು. His shirt was creased as if he had slept in it. ಅವಳು ಸರಿಯಾಗಿ ನಿದ್ದೆ ಮಾಡದೇ ಇರೋ ಥರ ಕಾಣಿಸಿದ್ಲು. She looked as if she had hardly slept. ಹಾರ್ಡ್ಲಿ ಅಂದರೆ ತುಂಬ ಕಡಿಮೆ, ಅದೇ ಒಂದು ನೆಗೆಟಿವ್ ವರ್ಡ್. ಅವನೇನೋ ಕಳ್ಕೊಂಡಿರೋ ಥರ ಕಾಣಿಸ್ದ. He seemed as if he had lost something. ನಾನು ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಅವನನ್ನು ನೋಡ್ದ. He looked at me as if he hadn't known who I was. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮರ್ತೇ ಹೋಗಿದ್ದಾನೆ ಅನ್ನೋ ಥರ ನಾಟಕ ಮಾಡ್ದ ಅವನು. He pretended as if he had forgotten how to do it. ಅವನಿಗೆ ಅದರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟೇ ಇಲ್ಲೇ ಇರೋ ಥರ ಕಾಣಿಸ್ದ. He looked as if he hadn't had any interest in it. ಈ ಸೆಂಟೆನ್ಸ್ನ ಇನ್ಫಾರ್ಮಲ್ ಆಗಿ ಸಿಂಪಲ್ ಪಾಸ್ಟ್ನಲ್ಲೂ ಹೇಳ್ಬಿಡ್ತಾರೆ. ಇಲ್ಲಿ ನೋಡಿ, he looked as if he had no interest in it.